ಇದೆ. ಇದ್ರ ಬೆಲೆ ಬಂದು 625 ಅಂದರೆ 625 ರೂಪಾಯಿ. ಇದರಲ್ಲಿ 4 ಕಲರ್ ಬಂದಿದೆ ನೋಡಿ. ಒಂದು ಚಾಕ್ಲೇಟ್. ಏನು ಮಾಡತ್ತೀರಿ? ಏನು ನೋಡಿ, ತಲೆಗೆ ನಾ ಹೇರ್ ಸಿರಪ್ ಮಾಡ್ಕೊತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ನಾನು ಇದ್ರ ಎಣ್ಣೆ, ಭೃಂಗರಾಜ ಎಣ್ಣೆ ಹಚ್ಚಿ ಎಲ್ಲ ಇದನ್ನ ಮಾಡಿ ಕೂದಲ ಬೆರೆಸಿದೆ. ಏನೇನೋ ಹಾಳು ಮುಳು ಹಚ್ಕೊಂಡ್ಲು, ಎಲ್ಲ ಕೂದಲು ಹೋದ ಸ್ನೇಹಿತರೆ. ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ ಈಗ ಏನೇನು ಹಾಕ್ತಾಳೆ ಅಂಥೇಳಿ ನೋಡೋಣ ಬನ್ನಿ. ಇವಳು ನಾನು ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ದೆ, ಈಗ ಸಿರಪ್ ಮಾಡ್ತಾ ಇದ್ದಾಳೆ ಇವಳು. ಸೀರಮ್ ಅಂತ ನೋಡಿ. ಹಾಂ, ಇದರಲ್ಲಿ ಏನಿದು? ಕಪ್ಪು ಎಳ್ಳು 1 ಟೇಬಲ್ ಸ್ಪೂನು, ಮತ್ತು ಲವಂಗ 1 ಟೇಬಲ್ ಸ್ಪೂನು ಹಾಕಿದಾಳೆ ನೋಡಿ. ಕಾಣಿಸ್ತಿದೆಯಾ ನಿಮಗೆ? ಒಂದು ಶುಂಠಿ, ಇದು ಸ್ವಲ್ಪ ಕುಟ್ಟಿ ಹಾಕು. ಹಾಂ, ಇದು ಈ ಥರ ಹಾಕ್ಬೇಡ, ಸ್ವಲ್ಪ ಇದನ್ನು ಮಾಡು, ಕ್ರಷ್ ನೋಡಿ. ಒಂಚೂರು 1/4 ಇಂಚಷ್ಟು ಶುಂಠಿನ ಈ ಥರ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದು ಕ್ರಷ್ ಮಾಡಿ ಹಾಕ್ತಾ ಇದ್ದಾಳೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು. ಹಾಂ ಹಾಂ ನೋಡಿ. ಇದು ಯಾವುದು ಇಲ್ಲಿ ನಾವು ಕುದಿಸ್ಬೇಕಂತ ಅವಶ್ಯಕತೆ ಇಲ್ಲ, ಎಣ್ಣೆಯಲ್ಲಿ ಹಾಕ್ತಾ ಇಲ್ಲ. ಇದಕ್ಕೆ ಏನು ಹಾಕ್ತಾ ಇದ್ದಾಳೆ? ಮತ್ತೇನು ಹಾಕ್ತೀರಿ? ಮೆಂತೆ ಕಾಳು. ಎಷ್ಟು? 1 ಟೇಬಲ್ ಸ್ಪೂನು ಮೆಂತೆ ಕಾಳು ತಗೋರಿ. ಇಲ್ಲಿ ಐತಲ್ಲ, ಹಾಂ ನೋಡಿ. 1 ಟೇಬಲ್ ಸ್ಪೂನು ಮೆಂತೆ ಕಾಳು. ಇದು ಏನು ಫ್ರೈ ಮಾಡಿದಲ್ಲ ಹಾಗೆಯೇ. ಇದು ಒಂದು ಸೀಡ್ಸ್ ತರಿಸಿದಾಳೆ. ಇಲ್ಲಿದೆ ನೋಡಿ, ರೋಸ್ಮೇರಿ ಲೀವ್ಸ್ ಅಂತೆ. ಇದು ಆನ್ಲೈನಲ್ಲಿ ಸಿಕ್ಕಿದೆ ಅವಳಿಗೆ. ಯಾವುದು? ಮೀಶೋದಲ್ಲಿ. ಎಷ್ಟಿದೆ ಅಮ್ಮ ಇದು? ಅದು 113. ಹಾಂ, 113 ರೂಪಾಯಿಗೆ 2 ಬಾಟಲ್ ಬಂದಿದೆ. ಇದು ಈ ಥರದ್ದು ರೋಸ್ಮೇರಿ ಲೀವ್ಸ್ ಅಂತೆ. ಮತ್ತು ಇಲ್ಲಿ ನೋಡಿ ಅಗಸೆ ಬೀಜ. ಯಾವುದು? ಅಗಸೆ ಬೀಜ 2 ಟೇಬಲ್ ಸ್ಪೂನು ಅಗಸೆ ಬೀಜ ಹಾಕ್ತಾ ಇದ್ದಾಳೆ. ಹಾಗೆ ಇದಕ್ಕೆ ಅಕ್ಕಿ ಒಂದು 4 ಅಂತಿ ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಎಷ್ಟೊತ್ತನ ನೆನೆಸಿಟ್ಟಿದ್ದಿ? ನೆನೆಸಿಲ್ಲ, ತೊಳೆದಿಟ್ಟದ. ಹಾಂ ನೋಡಿ, ರೇಷನ್ ಅಕ್ಕಿ ಇದು. ಅಕ್ಕಿ ತೊಳೆದು 2 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಹಾಕ್ತಾ ಇದ್ದಾಳೆ. ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಮಿಸ್ ಆಯಿತು. ಇದು ರೋಸ್ಮೇರಿ ಉಂಟಲ್ಲ, ಇದನ್ನೊಂದು 2 ಟೇಬಲ್ ಸ್ಪೂನು ಇದಕ್ಕೆ ಹಾಕಿ 1 ಚೆಂಬಿನಷ್ಟು ಬಿಸಿ ನೀರು ಸುಡ್ತಾ ಇದೆ. ಅದು ಬಿಸಿ ನೀರನ್ನು ಹಾಕಿ ಇದನ್ನು ನಾಳೆ ಬೆಳಗ್ಗೆವರೆಗೂ ನಾವು ಹೀಗೆ ಇಡಬೇಕು. ನಿಮಗೆ ಆದಷ್ಟು ಏನು ಗೊತ್ತಾ ಸ್ನೇಹಿತರೆ, ಈ ಥರ ಸ್ಟೀಲ್ ಬೌಲನ್ನು ಉಪಯೋಗಿಸೋಕ್ಕಿಂತ ಗ್ಲಾಸ್ ಎಲ್ಲಿದೆ ನೋಡಿ, ಈ ಥರ ಕಂಟೈನರ್ ಇದ್ದರೆ ಉಪಯೋಗಿಸಿ. ಇದು ಬಿಸಿ ನೀರಿಗೆ ಏನಾದರೂ ಒಡೆಯುತ್ತಾ ಅಂಥೇಳಿ ಭಯ ಆಗಿ ನಾವು ಇದರಲ್ಲಿ ಹಾಕಿದ್ದು. ಮತ್ತು ಇದು ತುಂಬಾ ಚಿಕ್ಕದಿರೋ ಕಾರಣ ನಾನು ಹಾಕಿಲ್ಲ. ಅದಕ್ಕಾಗಿ ಈಗ ನಾಳೆ ಬೆಳಗ್ಗೆವರೆಗೆ ಇದು ನೆನಿಬೇಕು ಬಿಸಿ ನೀರಲ್ಲೇ. ಇದನ್ನು ಕುದಿಸುವಂಥ ಅವಶ್ಯಕತೆ ಇರಲ್ಲ ನಮಗೆ. ಹಾಗಾಗಿ ನಾಳೆ ಬೆಳಗ್ಗೆ 10 ನಿಮಿಷ ಬಾಯ್ಲ್. ಹಾಂ, ನಾಳೆ ಬೆಳಗ್ಗೆ ಕುದಿಸ್ಕೋಬೇಕು. ಈಗ ಮಾತ್ರ ಇದರದ್ದು ಐಡಿಯಾ ನನಗೆ ಒಂಚೂರು ಗೊತ್ತಿಲ್ಲ, ಅದಕ್ಕೆ ಶ್ರೇಯನ್ ಕೇಳ್ತಾ ಇದ್ದೀನಿ. ಇದು ಏನಾದರೂ ವರ್ಕ್ ಆದರೆ ಇದನ್ನು ನೀಟಾಗಿ ನಿಮಗೆ ಹಾಕ್ತೇನೆ ಸ್ನೇಹಿತರೆ. ಇದು ಯಾವುದಕ್ಕೋಸ್ಕರ ಅಮ್ಮ ಶ್ರೇಯಮ್ಮ? ಹೇರ್ ಗ್ರೋತ್ ಮತ್ತು ಡ್ಯಾಂಡ್ರಫ್ ಇದೆ. ಅವಳಿಗೆ ಸ್ವಲ್ಪ ಡ್ಯಾಂಡ್ರಫ್ ಇದೆ, ಹೇರ್ ಗ್ರೋತ್ ಆಗಲಿಕ್ಕೆ ಇದನ್ನು ಮಾಡ್ತಾ ಇದ್ದಾಳೆ. ನಾನು ಮುಂಚೆ ಎಲ್ಲ ಏನು ಮಾಡ್ತಿದ್ದೆ, ಅವರಿಗೆ ತುಂಬಾ ಒಳ್ಳೆಯದು ಎಣ್ಣೆ ಮಾಡ್ತಿದ್ದೆ ನಾನು. ಭೃಂಗರಾಜ ಎಲ್ಲ ಮನೆಯಲ್ಲಿ ಬೆಳೆದಿರುವಂಥದ್ದು. ಇವಳು ಏನು ಮಾಡ್ತಾ ಇದ್ದಾಳೆ, ತಲೆಗೆ ಯಾವುದ್ಯಾವುದೋ ಶಾಂಪೂ ಅಂತ ಏನೇನು ಹಾಕಿ ಎಲ್ಲ ಕೂದಲ ಹೋಗಿಸ್ಕೊಂಡಿದ್ದಾಳೆ. ಈಗ ನೋಡಿ ಈ ಥರ ಎಲ್ಲ ಕೂದಲು ಹೋಗಿದೆ. ಅವಳು ಶಾಂಪೂ ಹಾಕಿ ತೊಳೆದಿದ್ದಾಳೆ ಅಂತ ನಿಮ್ಗೆ ಆ ಥರ ಕಾಣ್ತಾ ಇದೆ. ಉದ್ದಲ್ಲಿ ಎಂತಿ ಸಖತ್ತಿದೆ ಅವಳದ್ದು. ಆದರೆ ಕೂದಲೆಲ್ಲ ಜಡಲೆಲ್ಲ ದಪ್ಪ ಆಗಲ್ಲ, ಹೋಗಿದೆ. ಅದಕ್ಕಾಗಿ ಅದನ್ನು ಮಾಡ್ತಾ ಇದ್ದಾಳೆ. ಅದು ಏನಾದರೂ ವರ್ಕ್ ಆದರೆ ನಿಮಗೆ ಅದರದ್ದು ಫುಲ್ ವಿಡಿಯೋ ಕಂಟಿನ್ಯೂ ಹಾಕ್ತೇನೆ ಸ್ನೇಹಿತರೆ. ಈಗ ಸ್ವಲ್ಪ ತೋರಿಸಿದ್ದೇನೆ, ನೋಡುವ ಹೇಗಾಗುತ್ತೆ ಅಲ್ಲ ಶ್ರೇ ವರ್ಕ್. ಅದಕ್ಕೆ ಸ್ಪ್ರೇ ಬಾಟಲ್ ಕೂಡ ಬೇಕು. ಆ ಸೀಡ್ಸ್ ತರಿಸಿದಾಳಲ್ಲ ಇವಳು ರೋಸ್ಮೇರೀಸ್, ಅದರೊಟ್ಟಿಗೆ 1 ಬಾಟಲ್ ಕೂಡ ಫ್ರೀಯಾಗಿ ಕಳಿಸಿದ್ದಾರೆ. 2 ಬಾಟಲು ರೋಸ್ಮೇರೀಸ್ ಬಂದಿದೆ, ಮತ್ತು 1 ಫ್ರೀ ಬಾಟಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇದೆ, ನಿಮಗೆ ತೋರಿಸ್ತೇನೆ. ಓಹ್, ಎಲ್ಲಿಟ್ಟಿದ್ದಾಳಪ್ಪ ಅವಳು? ಎಲ್ಲಿಟ್ಟಿದೆಯಮ್ಮ? ಹಾಂ, ಇಲ್ಲಿದೆ. ಸರಿ, ಇಲ್ಲೊಂದಿದೆ ಅದೇ ಬಾಟಲ್ ಸೀಡ್ಸ್ದು. ಕನ್ನಡಿ ಒಳಗೆ ಹಾಂ ಇದು ನೋಡಿ
ಇದು ಒಂದು ಬಾಟಲ್ಸ್ ಫ್ರೀಯಾಗಿ ಬಂದಿದೆ ಅದರೊಟ್ಟಿಗೆ, ಫ್ರೀಯಾಗಿ 113 ರೂಪಾಯಿ. ಮೀಶೋದಲ್ಲಿ ಮೊನ್ನೆ ತರಿಸಿದಾಳೆ. ನೋಡುವ ಸ್ನೇಹಿತರೆ, ವರ್ಕ್ ಆದರೆ ನಿಮಗೆ ಹೇಳಬೇಕು. ವರ್ಕ್ ಆಗದಿದ್ದರೆ ಮತ್ತೆ ಸುಮ್ಮನೆ ಪ್ರಯೋಜನ ಇಲ್ಲಲ್ಲ, ಅದಕ್ಕಾಗಿ ವರ್ಕ್ ಆದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೇನೆ. ಸ್ನೇಹಿತರೆ, ನಾನು ನಿನ್ನೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸ್ವಲ್ಪ ಕೊಟ್ಟಿದ್ದೆ ನೋಡಿ. ಇವತ್ತು ನೋಡಿ, ನಿನ್ನೆ ಒಂದು 12 ಗಂಟೆಗೆ ನೆನೆ ಇಟ್ಟಿದ್ದೀನಮ್ಮ. 11-12 ಗಂಟೆಗೆ ನೆನೆ ಇಟ್ಟಿದ್ಲು ಶ್ರೇಯಮ್ಮ. ಇವತ್ತು ಅದೇ ಟೈಮ್ ಆಗಿದೆ. ಈಗ ಇದನ್ನು ಸೋದಿಸ್ಕೋತಾಳೆ. ಸ್ಟೀಲಿನ ಸಣ್ಣಗಿತ್ತು ಅದು ಬೇಡ, ಹೊರಗೆ ಉಂಟು ಸ್ಟೀಲಿನ ತೊಂಬ ನೋಡಿ. ಇದನ್ನೀಗ ಈ ಥರ ಬಾಟಲ್ ಸ್ಪ್ರೇ ಬರುತ್ತೆ. ಇದು ಇದ್ರೊಟ್ಟಿಗೆ ಅದು ಯಾವುದೋ ಒಂದು ಬೀಜ ಹೇಳಿದ್ಲಲ್ಲ ಸ್ನೇಹಿತರೆ, ಗುಲಾಬಿಂದು, ಅದರೊಟ್ಟಿಗೆ ರೋಸ್ಮೇರಿ ಸಹ ಅದರೊಟ್ಟಿಗೆ ಬಂದಿರೋವಂಥದ್ದು ಇದು ಬಾಟಲ್ಲು. ನಾವು ತಂದಿರುವಂಥದ್ದು ಇದು ಬಾಟಲ್ಲು. ಇದರಲ್ಲಿ ಈ ಥರ ಸ್ಪ್ರೇ ಬಂದಿದೆ, ಹಾಕೋದು ಸ್ಪ್ರೇ ಹಿಂಗೆ ಹೊಡೆಯುತ್ತಿದೆ. ಇದು ಹಚ್ಕೊಳ್ಳೋದಿದೆ. ಹಾಗಾಗಿ 2 ಬಾಟಲನ್ನು ಯೂಸ್ ಮಾಡ್ತಾಳೆ, ಗೊತ್ತಿಲ್ಲ, 2 ತಂದಿದ್ದಾಳೆ. ಈಗ ಇದನ್ನು ನಾವು ಒಂದು ಸತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೋದಿಸ್ಕೋಬೇಕಾಗತ್ತೆ. ಈಗ ನೋಡಿ, ಈ ಥರ ಸನಿಗೆ ಹಿಡಿದು ಮೇಲೆ ಎತ್ತು ಸಾಕು. ಇಲ್ಲಿ ಇಡು ನೋಡಿ. ಸ್ಪ್ರೇ ಬಾಟಲಲ್ಲಿ ಏನೋ ನಮಗೆ ಸಿಕ್ಕಾಕೋಬಾರ್ದು. ಈಗ ಈ ಸ್ಪ್ರೇ ಬಾಟಲ್ಗೆ ಹಾಕ್ತಾಳೆ ನೋಡಿ ಶ್ರೇಯಮ್ಮ. ನಿಧಾನ ಹಾಕು ನೋಡಿ ಸ್ನೇಹಿತರೆ, ನಿಧಾನಕ್ಕೆ ಹಾಕಬೇಕಾಗತ್ತೆ. ಬಾಟಲ್ ಒಳಗಡೆ ಬೀಳುತ್ತೆ, ಹೊರಗಡೆ ಕಲರ್ ನೋಡಿ, ನೀರಿನ ಕಲರ್ ಹೋಗಿ ಯಾವ ಕಲರ್ ಚೇಂಜ್ ಆಗಿದೆ ಅಲ್ಲ, ನಿಮಗೂ ಕೂಡ ಗೊತ್ತಾಗ್ತದೆ. ಇದರದ್ದು ತಲೆಗೆ ಹೊಟ್ಟು ಯಾವ ಥರ ಹೋಗುತ್ತೆ, ಇದ್ರ ವರ್ಕ್ ಯಾವ ಥರ ಆಗುತ್ತೆ ಅಂಥೇಳಿ ನೋಡೋಣ ಸ್ನೇಹಿತರೆ. ಈಗ ಗೊತ್ತಾಗುತ್ತೆ ನಮಗೂ ಕೂಡ ಅಲ್ಲ. ಇಲ್ಲಿದೆ ಅವಳು. ಇದು ಸ್ವಲ್ಪ ತೆಗಿತೀನಿ ನೋಡಿ. ಈ ಥರ ಬಾಟಲ್ ಇದು ನಾನು ತಂದದ್ದು, 20 ರೂಪಾಯಿನ ಎಷ್ಟೋ ಕೊಟ್ಟು ತಂದದ್ದು. ಈ ಥರ ಸ್ಪ್ರೇ ಆಗುತ್ತೆ ಇದು ನೋಡಿ ಸ್ನೇಹಿತರೆ. ಇವಳಿಗೆ ಬಿಳಿ ಕೂದಲು ಎಷ್ಟಿದೆ, ಇದಕ್ಕೇನಾದರೂ ನಾವು ಮುಚ್ಕೋತಾ ಇದ್ದಾಳೆ. ಇರಲಿ, ಎಲ್ಲರಿಗೂ ಗೊತ್ತಾಗೋದೆ ಬಿಡು ಯಾವತ್ತಿದ್ರು. ಆದರೆ ಏನು ಗೊತ್ತಿಲ್ಲ, ಇಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಅಂದರೆ. ಇವಳಿಗೆ ಯಾವ ಕಲರು ಹಚ್ಚಿಲ್ಲ ನಾವು, ಇಷ್ಟರೊಳಗೆ ಏನೂ ಇಲ್ಲ ಸ್ನೇಹಿತರೆ. ಬೇಡ, ಯಾಕಂದ್ರೆ ನಾವೇ ಒಬ್ಬರೇ ಸಾಕಾಗಿಬಿಟ್ಟಿದೆ ಹಚ್ಕೊಂಡು ಅಂಥೇಳಿ. ಇದ್ರ ಟುಪನ್ ತೆಗಿಯಮ್ಮ. ಈ ಥರ ನೋಡಿ, ಇದನ್ನು ಒಂದೇ ಸೈಡ್ ಮಾಡಬೇಡ, ಚೂರು ಅಷ್ಟೇ. ಈ ಥರ ಸ್ಪ್ರೇ ಮಾಡ್ಬೇಕು ನೋಡಿ ಎಲ್ಲಿ ಆ ಥರ. ವಿಡಿಯೋ ಮಾಡ್ಬೇಕಾದ್ರೆ ಒಂದು ಕೈಲಿ ಫೋನು, ಒಂದು ಕೈಲಿ ಇದು, ಒಟ್ಟು ಎಲ್ಲಿ ಒಂದು ಚೂರು ಗ್ಯಾಪ್ ಬಿಡಬಾರ್ದು ನೋಡಿ ಸ್ನೇಹಿತರೆ. ಆ ಥರ ನಾವು ಮಾಡ್ಕೋಬೇಕು. ಇದೇ ಥರ ಎಲ್ಲ ಹೇರಿಗೆಲ್ಲ ಮಾಡ್ಕೋಬೇಕು ನೋಡಿ. ಮಾಡ್ಕೊಂಡ್ಮೇಲೆ ತೋರಿಸ್ತೀವಿ. ಶ್ರೇಯಾ ತಲೆಗೆಲ್ಲ ಸ್ಪ್ರೇ ಮಾಡ್ಕೊಂಡು ಹೇರ್ ಕಟ್ಟಿದ್ದಾಳೆ. ಆದರೆ ಅದು ನೀರಲ್ಲ, ನೀರಿನ ಅಂಶ ಎಲ್ಲ ಹೋಗಿದೆ. ಅದರ ಸ್ಮೆಲ್ ಮಾತ್ರ ಬರ್ತಾ ಇದೆ. ಇದನ್ನೀಗ ತಲೆ ಎಷ್ಟು ದಿನ ತೊಳ್ಕೊಳ್ಳಲ್ಲಮ್ಮ? ಯಾವಾಗ ಬೇಕಾದ್ರೂ ತೊಳಿಬೋದು. ಅಂದ್ರೆ ಸ್ಪ್ರೇ ಎಷ್ಟು ಸತಿ ಹಾಕೋಬೇಕು ತಲೆಗೆ? ವಾರದಲ್ಲಿ 4 ಸಲ. ಹೌದಾ? 4 ಸತಿ ಒಂದೇ ಸತಿ ತೊಳ್ಕೊಬೇಕಾ? 4 ಸತಿ ಹಾಕಿದಾಗ 4 ಸತಿ ತಲೆ ತೊಳ್ಕೊಬೇಕಾ? ಒಂದು ಸಲ ತೊಳ್ಕೊಂಡು. ಹೌದಲ್ಲ? ಹಾಂ ಸ್ನೇಹಿತರೆ, ಇವತ್ತು ಹಾಕಿದಾಳೆ, ಇನ್ನೂ ಸಾಯಂಕಾಲ ಹಾಕ್ತಾಳೆ. ದಿನದಾಗ 2 ಟೈಮ್ ಹಾಕೋಬೇಕಂತೆ ಇವಳು. 2 ನಿನಗೆ ಅದು ಎಷ್ಟು ದಿನ ಬರುತ್ತೆ? 1 ವಾರ ಬರ್ಬೋದು. ಹೌದಾ? ಎಲ್ಲಿಟ್ಟಿ? ಗ್ಲಾಸ್ ಒಳಗಡೆ. ಹಾಂ, ಇಲ್ಲಿಟ್ಟಿದ್ದಾಳೆ ನೋಡಿ. ಈ ಥರ ಕಾಜಿನ ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದಾಳೆ, ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ನೋಡಿ, ಇಲ್ಲಿ ಕಾಜಿನ ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದಾಳೆ. ಅದು ಕಾಜಿನ ಗ್ಲಾಸಲ್ಲಿ ಇರಬೇಕು ಸ್ನೇಹಿತರೆ, ಅದಕ್ಕಾಗಿ ಅದರಲ್ಲಿ ಇಟ್ಟಿದ್ದಾಳೆ. ಅದು ಆಗುವವರೆಗೆ ಸ್ಪ್ರೇ ಮಾಡ್ಕೋತಾಳೆ. ಆಮೇಲೆ ತೊಳೆದ ನಂತರ ತೋರಿಸ್ತೇನೆ ಹೇಗೆ ಬಂದಿದೆ. ಸೀರೆ ಅಂತೂ ಸಖತ್ತಾಗಿ ಬಂದಿದ್ದಾವೆ ನೋಡಿ. ತುಂಬಾ ಚೆನ್ನಾಗಿ ಸೀರೆಗಳು ನೋಡಿ. ಗೊತ್ತಾಗಿರ್ಬೋದು ನಿಮಗೂ ಕೂಡ ಸೀರೆ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ. ಇವು ಪುಷ್ಪ ಅಂತೇಳಿ ಸೀರೆ. ಇದು ಬಂದು ತುಂಬ ಚೆನ್ನಾಗಿದಾವೆ ನೋಡಿ ಸೀರೆ. ಇದೇ ಥರ ಸೀರೆ ಮತ್ತು ಬ್ಲೌಸ್ ನೋಡಿ. ಇವಕ್ಕೆ ತುಂಬ ಚೆನ್ನಾಗಿ ಬ್ಲೌಸು ಈ ಥರ ಬುಟ್ಟದಲ್ಲಿ ಇದೆ. ಬ್ಲೌಸ್ ಸೇಮ್ ಬುಟ್ಟ ಸೇಮ್ ಬರುತ್ತೆ. ಈ ಥರ ಬ್ಲೌಸ್ ಇದೆ. ಈಗ ಸೀರೆ ನೋಡಿ, ಮಸ್ತಾಗಿದೆ ಸೀರೆ. ಇದ್ರ ಬೆಲೆ ಬಂದು 625 ಅಂದರೆ 625 ರೂಪಾಯಿ. ಇದರಲ್ಲಿ 4 ಕಲರ್ ಬಂದಿದೆ ನೋಡಿ. ಒಂದು ಚಾಕ್ಲೇಟ್, ಯೆಲ್ಲೋ, ಆರೆಂಜ್ ಇದೆ, ಮತ್ತು ಗ್ರೀನ್ ಮತ್ತು ರೆಡ್ ಇದೆ, ಹಾಗೆ ಬ್ಲೂ ಮತ್ತು ಪಿಂಕಿಶ್ ಇದೆ.
ಇದು 4 ಸೀರೆ ಇದೆ. ಈಗ ನಿಮಗೆ ಯಾರಿಗೆಲ್ಲ ಬೇಕಂತ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ನೀವು ಯಾರಾದರೂ ಒಬ್ಬರೇ ಈ 4 ಸೀರೆಗಳನ್ನು ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಸ್ನೇಹಿತರೆ, 625 ರೂಪಾಯಿ. ಒಂದೇ ಅಡ್ರೆಸ್ಸಿಗೆ ಹೋದರೆ ಮಾತ್ರ ನಾವು ಕೊರಿಯರ್ ಚಾರ್ಜನ್ನು ನಮ್ಮ ಕಡೆ ಹಾಕೋತೀನಿ ಸ್ನೇಹಿತರೆ. ಇಲ್ಲಾಂದರೆ ಒಂದೊಂದೇ ನೀವು ತೊಗೊಂಡ್ರೆ ಹಾಗೆ ಆಗುತ್ತೆ. ನೋಡಿ ಸೀರೆಗಳದ್ದು ಇನ್ನೊಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ನೋಡಿ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಮೆಸೇಜ್ ಕೂಡ ಹಾಕ್ಕೊಳ್ಳಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಾ ಇರುತ್ತೆ, ಅದಕ್ಕೆ ಇದನ್ನು ಮಾಡ್ಕೊಳ್ಳಿ. ಸೀರೆ ಮಾತ್ರ ಸಖತ್ತಾಗಿದೆ ನೋಡಿ, ಕಾಣ್ತಿರ್ಬೋದಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಪುಷ್ಪ ಅಂಥೇಳಿ ಯಾರಿಗೆಲ್ಲ ಕಾತ್ಲಾಗಿತ್ತಿ ಇಲ್ಲ ಬಾ, ನಾನು ತೆಳಗೆ ಹಾಕೊಂಡು ಹೋಗ್ಬಾ. ನೋಡಿ ಸ್ನೇಹಿತರೆ, ರಾತ್ರಿ ಆಗಿದೆ, 8 ಗಂಟೆ ಆಗಿದೆ. ಬೈಸ್ಕೊತಾಳೆ ನೋಡಿ. ಅಯ್ಯಯ್ಯೋ ಪ್ಯಾಂಟ, ಟೀ ಶರ್ಟ ಸರ್. ಯಾಕೆ ಹೋದರು ಅಂದರೆ ಕ್ರಿಸ್ಮಸ್ ಹಬ್ಬ ಬಂದಿದೆಯಲ್ಲ ಸ್ನೇಹಿತರೆ. ಅವರು ಶ್ರೇಯಾನ ಫ್ರೆಂಡ್ಸು ವರ್ಷ ಕ್ರಿಸ್ಮಸ್ ಅವಳಿಗೆ ಒಂದು 3-4 ವರ್ಷನೇ ಆಯ್ತು ಅಂತ ಅನ್ಕೋತೀನಿ. ಆವಾಗಲಿಂದ ಅವಳಿಗೆ ಗಿಫ್ಟ್ ಕೊಡ್ತಾರೆ ಕ್ರಿಸ್ಮಸ್ದು. ನಾನು ನೋಡಿ ಇಷ್ಟೊತ್ತಲ್ಲಿ ನೀರು ಬಿಡ್ತಾಯಿದ್ದೀನಿ. ರಾತ್ರಿ 8 ಗಂಟೆ ಮೇಲೆ ಆಗಿದೆ. ಟೈಮ್ ಬಂದು ಪಂಚಾಯತಿ ಅವರು ನೋಡಿ ಟೈಮ್ ಇಲ್ಲ ಅವ್ರಿಗೆ, ಅದು ಇಷ್ಟು ಸಪೂರ. ಇಲ್ಲಾಂದರೆ ಗಿಡಗಳು ಏನು ಮಾಡ್ತಾವೆ, ಒಣಗಿ ಬಿಡ್ತಾವೆ ಸ್ನೇಹಿತರೆ. ನಮಗಿದು ನೋಡಿ ಗಿಡಗಳು ಒಣಗ್ತಾ ಇರ್ತಾವೆ ಅಂಥೇಳಿ ನೀರು ಬಿಡಬೇಕಾಕೈತಿ ಇಷ್ಟೊತ್ತಲ್ಲಿ ನೈಟು. ಅದೇ ನೋಡಿ ಈಗ ಬರ್ತಾರೆ ತಗೊಂಡು. ಅಲ್ಲಿ ಮೇಲೆ ರೋಡಿಗೆ ಹೋಗ್ಬೇಕು, ಯಾಕಂದ್ರೆ ನಮ್ಮ ಮನೆ ಸ್ವಲ್ಪ ಒಳಗಾಗೋದ್ರಿಂದ ಅಲ್ಲಿ ಬರ್ತಾರೆ. ಈಗ ನಮ್ಮ ಶ್ರೇಯಮ್ಮ ತುಳಸಿಗೆ ದೀಪ ಹಚ್ಚಿದ್ದು ಶಾಂತ ಆಗ್ತಾಯಿದೆ. ಟೈಮ್ ಆಯ್ತಲ್ಲ ಸ್ನೇಹಿತರೆ, ಅವಳು ಬೇಗ ಹಚ್ತಾಳೆ, 6 ಗಂಟೆ ಒಳಗಡೆ ಹಚ್ತಾಳೆ. ಅದಕ್ಕಾಗಿ ಈಗ ನೀರು ಬಿಡ್ತೀನಿ. ಇಷ್ಟೇ ಸಪುರ ನೀರಿದ್ರೆ ಒಂದು 9 ಕಾಲು ತನಕ ಆಕೈತಿ. ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು ಹೋಗಿ. ಅದಕ್ಕಾಗಿ ಆವಾಗಲೇ ಅವ್ರು ಬರೋದು, ನೀರು ಬಿಡ್ತಾ ಇದ್ದೆ, ನಾನು ವಿಡಿಯೋ ಮಾಡಲಿಲ್ಲ. ನೋಡಿ ಈ ಕ್ಯಾರಿ ಬ್ಯಾಗಲ್ಲಿ ಹಾಕಿ ಗಿಫ್ಟ್ ಕೊಟ್ಟಿದ್ದಾರೆ. ಏನೇನಿದೆ ಅಂಥೇಳಿ ನೋಡೋಣ ಬನ್ನಿ. ತಂದಲ್ಲಿ ಅವರಲ್ಲೂ ಬರ್ಕೋತ ಕೂತಿದ್ದಾರೆ. ಈಗ ಇದು ಒಂದು ಕೇಕನ್ನು, ಹೌದು ಲೊಚ್ಚೋ ಫ್ರೈ, ಇದು ಒಂದು ಇವೆರಡು ಕೊಟ್ಟಿದ್ದಾರೆ. ಹಾಗೆ ಕ್ರಿಸ್ಮಸ್ ಕೇಕ್ ನೋಡಿ, ಕ್ರಿಸ್ಮಸ್ ಕೇಕ್ ಮಸ್ತಿದೆಯಲ್ಲ. 2 ಕೊಟ್ಟಿದ್ದಾರೆ. ಕೇಕ್ 2 ಒಳ್ಳೆಯದು ಶ್ರೇಯಮ್ಮನಿಗೆ. ಹಾಗೆ 2 ಜ್ಯೂಸ್ ಕೊಟ್ಟಿದ್ದಾರೆ. ಅಕ್ಕ ತಮ್ಮ 2 ಜನ ಅಲ್ವಾ ಇವರು, ಎಲ್ಲ 2 ನೋಡಿ ಸ್ನೇಹಿತರೆ. ಕ್ರಿಸ್ಮಸ್ದು ಇದೊಂದು ಕ್ಯಾರಿ ಬ್ಯಾಗು ನೋಡಿ. ಶ್ರೇಯನ ಫ್ರೆಂಡು ಕೊಟ್ಟಿದ್ದಾರೆ ಅಲ್ಲ ಶ್ರೇಯ? ಯಾರು? ಹಾಂ, ರೇಯಾ ನೋಡಿ. ಅವಳು ಅಭ್ಯಾಸ ಮಾಡ್ತಾಯಿದ್ದಾಳೆ, ಎಕ್ಸಾಮ್ ಇದೆ. ಜೋರ್ಲಿ ಮಾತಾಡ್ಸಿದ್ರೆ ಬೈದು ಬಿಡ್ತಾಳೆ ಈಗ ನೋಡಿ. ಕ್ರಿಸ್ಮಸ್ ಕೇಕು ಮಸ್ತಾಗಿ ಬಂದಿದೆ ಸ್ನೇಹಿತರೆ. ಇದು ಅಂತೂ ಮಸ್ತ್ ಇರುತ್ತೆ. ಆದರೆ ಯಾವ ಕೇಕನ್ನು ನಾನು ತಿನ್ನಲ್ಲ, ನಾನೇ ಮನೇಲಿ ಮಾಡಿದರೂ ತಿನ್ನಲ್ಲ. ಗೊತ್ತಿಲ್ಲ ಯಾಕೆ ಅಂಥೇಳಿ ತಿನ್ನೋದಿಲ್ಲ. ಅವಳಿಗೆ ಕಟ್ ಮಾಡ್ತಾಳೆ. ನಾಳೆ ಧನುಷನ ಹತ್ರ ಹೋಗೋರ್ತೀವಿ. ಒಂದು ದನ ತೊಗೊಂಡು ಹೋಗ್ತೇನೆ, ಒಂದು ಅವಳಿಗೆ ಅಲ್ಲ ಸ್ನೇಹಿತರೆ. ಅವಳಿಗೊಂದು ಕರೆಕ್ಟ್ ಇದೆ ಎಲ್ಲ. ಆಯಿತು ಸ್ನೇಹಿತರೆ, ಯಜಮಾನ್ರು ಹೋಗಿ ಕರ್ಕೊಂಬಂದರು, ಇನ್ನು ಟೇಲರ್ ಮಾಡ್ತೀನಿ.